ದ್ವಾದಶ ರಾಶಿಗಳಲ್ಲಿ 8ನೇ ರಾಶಿ ವೃಶ್ಚಿಕ ರಾಶಿ, ಮಂಗಳನ ಆಧಿಪತ್ಯ ಹೊಂದಿರುವಂತಹ ಹಾಗೆ ವೈಶಾಖ, ಜ್ಯೇಷ್ಠ ಹಾಗೂ ಅನುರಾಧ ನಕ್ಷತ್ರಗಳು ಅಡಕವಾಗಿರುವಂತಹ ಈ ರಾಶಿಯವರಿಗೆ ಯಾವೆಲ್ಲ ಸಂದರ್ಭಗಳಲ್ಲಿ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ, ಹಾಗೆ ಯಾವ ಯಂತ್ರಗಳು ಸಹಾಯ ಮಾಡುತ್ತೆ ಗುರುಜಿ? ಹೌದು, ನೀವು ಹೇಳಿದಂತೆ ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ ಇದರ ಭಾಗಗಳು. ವಿಶಾಖ ನಕ್ಷತ್ರದ ಒಂದು ಭಾಗ ಇರುತ್ತೆ, ಇನ್ನು ಉಳಿದ ಅನುರಾಧ ಮತ್ತು ಜ್ಯೇಷ್ಠದ್ದು 4 ಭಾಗಗಳು ಫುಲ್ ಇರುತ್ತೆ. ಆದರೆ ಇದರ ಯಜಮಾನತ್ವ ಕುಜನ ಸಂದರ್ಭವೂ ಹಾಗೆ. ಇಲ್ಲಿ ಏನು ನಾನೀಗ ತುಲಾಕ್ಕೆ ಹೇಳಿದಾಗ ತುಲಾದ ಅಷ್ಟಮ ಸ್ಥಾನದ ಮರಣ ಸ್ಥಾನದ ಯಜಮಾನನೂ ಹೌದು. ಹಾಗೆ ಈ ವೃಶ್ಚಿಕ ರಾಶಿಯವರ ಕುಜ ಮೇಷರಾಶಿಯಲ್ಲಿದ್ದಾಗ ಈ ವೃಶ್ಚಿಕ ರಾಶಿಯವರಿಗೆ ಅದು ಅರಿಷ್ಟದ ಮನೆ. ಅದು ಯಾವುದು? ಅವನದೇ ಯಜಮಾನತ್ವದ ಮೇಷರಾಶಿ ಇವರಿಗೆ ಅರಿಷ್ಟ. ಅದೇ ಮೇಷರಾಶಿಯವರಿಗೆ ಇದು ಮರಣದ ಮನೆ. ಯಾವುದು? ವೃಶ್ಚಿಕ ರಾಶಿ. ಸೊ ಮಂಗಳನೇ ಆ ಯಜಮಾನನಾದರೂ ಕೂಡ ಮರಣವನ್ನು ಪ್ರಚೋದಿಸಬಹುದಾದಂತಹ ದುಷ್ಟತನವನ್ನು ಅವನು ಆ ವ್ಯಕ್ತಿಯನ್ನು ಮೇಲೆತ್ತಬೇಕು ಅನ್ನುವಂತಹ ತನ್ನ ವಾಂಛೆಯೊಂದಿಗೆ ಅದನ್ನು ಸೇರಿಸ್ಕೊಂಡಿರ್ತಾನೆ. ಅಂದರೆ ಈ ಗ್ರಹಗಳು ಹೇಗೆ ಅಂತಂದರೆ, ನಾವು ಹೇಳ್ತೇವಲ್ಲ, ಏನು ಇವನು ಎಲ್ಲಿದ್ದಾನೆ ಕೇಳಿದರೆ ಬಾಯಲ್ಲಿ ಬೆಣ್ಣೆ ಬಗಲಲ್ಲಿ ದೊಣ್ಣೆ ಅಂತ ಹೇಳ್ತೇವಲ್ಲ, ಹಾಗಾಗಿ ಕೆಲವು ಗ್ರಹಗಳು ಬಾಯಿಯಲ್ಲಿ ಬಹಳ ಬೆಣ್ಣೆಯಂಥ ಮಾತುಗಳನ್ನು ಆಡ್ತಿರ್ತವೆ, ಆದರೆ ಅವರ ಕೈನಲ್ಲಿ ಹೊಡೆಯಲಿಕ್ಕೆ ಬೇಕಾದಂತಹ ದೊಣ್ಣೆಯೂ ಕೂಡ ಇರುತ್ತೆ. ಅಂತಹ ಚೋದ್ಯವನ್ನು ಈ ಗ್ರಹಗಳು ಹೊಂದಿರ್ತವೆ. ಆ ಗ್ರಹಗಳ ರೀತಿಯೇ ಹಾಗೆ. ಅವು ಯಾವ ಮುಖದಲ್ಲಿ ತಮ್ಮ ಶಕ್ತಿಯನ್ನು ಪಡೆದಿವೆ, ಆ ಬೆಣ್ಣೆಯಂತಹ ಜೀವನದ ಸೌಭಾಗ್ಯವನ್ನು ಒದಗಿಸುವಂತಹ ಒಂದು ದೈವತ್ವವನ್ನು ನಾವು ಸಂಪಾದಿಸ್ಕೊಂಡಿದೆಯೋ, ದರಿದ್ರವನ್ನೇ ತರುವಂತಹ, ಮರಣವನ್ನೇ ತರುವಂತಹ ಭಾಗ್ಯ ಆ ಒಂದು ಸ್ವರೂಪವನ್ನು ನಾವು ಪಡೆದಿವೆಯೋ, ಅದನ್ನು ಆ ಜಾತಕವನ್ನು ಸರಿಯಾಗಿ ಪರಿಶೀಲಿಸಿ ಹೇಳಬೇಕು. ಸಾಧಾರಣವಾಗಿ ಈ ಒಂದು ನಾವು ಏನು ಇವತ್ತು ಇವರ ಬಗ್ಗೆ ಹೇಳ್ತಾ ಇದ್ದೇವೆ, ವೃಶ್ಚಿಕದ ಬಗ್ಗೆ, ವಾಮದೇವ ರುದ್ರಯಂತ್ರ ಅನ್ನುವಂಥದ್ದು ಬಹಳ ಅದ್ಭುತವಾದಂತಹ ಒಂದು ಶಕ್ತಿಯನ್ನು ಇವರ ಪಾಲಿಗೆ ಕೊಡುತ್ತೆ. ವಾಮದೇವ ಅಂದರೆ ಏನು? ರುದ್ರನೂ ಒಬ್ಬನೇ, ವಾಮದೇವನೂ ಒಬ್ಬನೇ. ಆ ರುದ್ರನ ಸ್ವರೂಪದಲ್ಲಿಯೇ ನಮ್ಮ ಆರ್ಷೇಯ ಪರಂಪರೆ ಅವನ ಬಲಭಾಗಕ್ಕೆ ಒಂದಿಷ್ಟು ಶಕ್ತಿಯನ್ನು ಹೇಳುತ್ತೆ, ಆತನ ಎಡಭಾಗಕ್ಕೆ ಒಂದಿಷ್ಟು ಶಕ್ತಿಯನ್ನು ಹೇಳುತ್ತೆ. ಹಾಗಾಗಿ ಆ ಎಡಭಾಗದ ಶಕ್ತಿಯುತವಾದಂತಹ ರುದ್ರದೇವನ ಸಂಪೂರ್ಣವಾದ ಅನುಗ್ರಹವನ್ನು ತುಂಬಿದಂತಹ ಯಂತ್ರ ಏನಿರುತ್ತೆ, ವಾಮದೇವ ರುದ್ರ ಯಂತ್ರ ಏನಿರುತ್ತೆ, ವೃಶ್ಚಿಕ ರಾಶಿಯವರಿಗೆ ಅನುಕೂಲವನ್ನು ಮಾಡಿಕೊಡೋದಕ್ಕೆ ಅದು ಅದ್ಭುತವಾದಂತಹ ಫಲವನ್ನು ಕೊಡುತ್ತೆ. ಯಾಕೆಂದರೆ ಈ ವೃಶ್ಚಿಕ ರಾಶಿಯವರ ತೊಂದರೆ ಏನು ಅಂತಂದರೆ, ವೃಶ್ಚಿಕ ರಾಶಿಯ ಯಜಮಾನ ಕುಜನಾದರೂ ಕೂಡ ಕುಜನಿಗೆ ಸಂಪೂರ್ಣವಾದಂತಹ ವಿರೋಧಿಗಳಾದಂತಹ ಶನೈಶ್ಚರ ಮತ್ತು ಬುಧನ ನಕ್ಷತ್ರದ ಪಾಲನ್ನು ಇಲ್ಲಿ ಅವು ಹೊಂದಿವೆ. ಅನುರಾಧ ನಕ್ಷತ್ರ ಶನೈಶ್ಚರನ ಯಜಮಾನತ್ವದ್ದು, ಹಾಗೆಯೇ ಜ್ಯೇಷ್ಠ ನಕ್ಷತ್ರ ಬುಧನ ಯಜಮಾನತ್ವದ್ದು. ಆದರೆ ವಿಶಾಖ ನಕ್ಷತ್ರ ಈ ಒಂದು ರಾಶಿಯವರಿಗೆ ಸಂಪೂರ್ಣವಾದ ಹಾರ್ದಿಕತೆಯನ್ನು ಕೊಡಬಹುದಾದಂಥದ್ದು. ಹಾಗಾದರೆ ವಿಶಾಖ ನಕ್ಷತ್ರದವರಿಗೆ ಎಲ್ಲ ಹಾರ್ದಿಕವಾದಂತಹ ಫಲಗಳೇ ಬರ್ತಾವೋ ಅಂತ ಕೇಳಿದರೆ, ಮತ್ತೆ ಬೇರೆ ಬೇರೆ ಚಾಪ್ಟರ್ಸ್ಗಳು ಓಪನ್ ಆಗ್ತಾ ಹೋಗ್ತವೆ. ಗುರು ಹೇಗಿದ್ದಾನೆ, ಗುರುವಿನ ಜೊತೆಗೆ ಚಂದ್ರ ಹೇಗಿದ್ದಾನೆ, ಚಂದ್ರನ ಜೊತೆಗೆ ಸೂರ್ಯ ಹೇಗಿದ್ದಾನೆ, ಶನೈಶ್ಚರ ಕೆಟ್ಟದವನಾಗಿದ್ದರೂ ಕೂಡ ಇಲ್ಲಿ ಒಳ್ಳೆಯವನಾಗಿದ್ದಾನೋ. ಕೆಲವು ಸಲ ಏನಾಗುತ್ತೆ, ನಮ್ಮ ಒಂದು ಜಾತಕದ ಒಂದು ಬಲದಲ್ಲಿ ಕೆಟ್ಟ ಗ್ರಹಗಳು ಕೂಡ ಒಳಿತನ್ನು ಕೊಡುವಂಥ ಒಂದು ಶಕ್ತಿಯನ್ನು ಪಡೆಯಬಲ್ಲವು. ಆದರೆ ಯಾವಾಗೋ ಒಂದು ಸಲ ಹೊಡೆಯುತ್ತೆ ಅದು. ಈಗ ಇಂದಿರಾ ಗಾಂಧಿ ಅವರನ್ನು ತಗೊಂಡಾಗ ಅವ್ರದ್ದು ಕರ್ಕಾಟಕ ರಾಶಿ, ಆದರೆ ಆ ರಾಶಿಯ ಮನೆ ಯಜಮಾನ ಅವನು ಎಲ್ಲಿರ್ತಾನೆ, ಅವನು ಮಕರ ರಾಶಿಯಲ್ಲಿರ್ತಾನೆ. ಶನೈಶ್ಚರನ ದಶ ಬಂದಾಗ ಅವರು ಇನ್ನಿಲ್ಲದ ರೀತಿಯ ಎತ್ತರವನ್ನು ಏರ್ತಾರೆ. ಅವರು ಬದುಕಿನ ಸಂದರ್ಭದ ಪ್ರಧಾನಿ ಮಂತ್ರ ಪಟ್ಟವನ್ನು ಪಡೆದಿದ್ದಲ್ಲದೇ ಬಾಂಗ್ಲಾದೇಶವನ್ನು ಅವರು ಏನು ಮಾಡ್ತಾರೆ, ಪಾಕಿಸ್ತಾನದಿಂದ ಅವರು ಇಂಡಿಪೆಂಡೆಂಟ್ ಆದ ದೇಶವನ್ನಾಗಿ ಅದನ್ನು ಮಾಡುವಂಥ ಒಂದು ಶಕ್ತಿಶಾಲಿ ಮಹಿಳೆಯಾಗಿ ನಿಲ್ತಾರೆ. ಆ ಸಂದರ್ಭದ ಒಂದು ಚರಿತ್ರೆ ಇದು. ಇವತ್ತು ಅದನ್ನೇ ಗಮನಿಸಿದಾಗ, ಇವತ್ತು ಅದೇ ನಾವು ಯಾರಿಗೆ ಸ್ವಾತಂತ್ರ್ಯವನ್ನು ಕೊಡಿಸಿದೆವೋ ಅದೇ ಬಾಂಗ್ಲಾ ನಮ್ಮ ವಿರುದ್ಧ ತಿರುಗಿ ನಿಂತಂಥದ್ದು ಸ್ಥಿತಿ ಇದೆ. ಅಂದರೆ ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ನಡೆಸಿದಂಥದ್ದು ಅದು ನಾವೆಲ್ಲರೂ ಶ್ಲಾಘಿಸುವಂತಹ ರೀತಿಯ ಒಂದು ಏನಿತ್ತು, ಪಾಯಿಂಟ್ ಇತ್ತು. ಹಾಗೆಯೇ ಖಲಿಸ್ತಾನದ ಒಂದು ಚಳುವಳಿ ಶುರುವಾದಾಗ ಅದು ಯಾವ ಎಕ್ಸ್ಟೆಂಟಿಗೆ ಹೋಗ್ತದೆ ಅನ್ನುವಾಗ ಪ್ರಾಣಕ್ಕೆ ಅಪಾಯ ಬರುತ್ತೆ ಅನ್ನುವಂಥದ್ದನ್ನು ತಿಳಿದು ಕೂಡ ಅವ್ರು ಏನು ಮಾಡಿದರು, ಆ ಒಂದು ಆಪರೇಷನ್ ಬ್ಲೂ ಸ್ಟಾರನ್ನು ಮಾಡಿದರು. ಅದು ಅಂತಿಮದಲ್ಲಿ ಏನಾಯಿತು, ಕೇವಲ 2-3 ತಿಂಗಳ ಅವಧಿಯಲ್ಲಿ ಅವರ ಹತ್ಯೆಯೂ ಕೂಡ ಆಯಿತು. ಹಾಗಾದರೆ ಒಡಿತಿನ ಸಂಪೂರ್ಣವಾದಂತಹ ಯಶಸ್ಸಿನ ಶಿಖರವನ್ನೇ ಕೊಟ್ಟಂಥ ಶನೈಶ್ಚರ
ಅಂತ್ಯದಲ್ಲಿ ಅವರ ರಕ್ಷಣಾ ಪಡೆಯ ಒಬ್ಬ ಯೋಧರುಗಳಿಂದಲೇ ಹತ್ಯೆಗೆ ಒಳಗಾಗುವಂತಹ ದುರ್ಭರವಾದ ಸ್ಥಿತಿಯನ್ನು ಅವ್ರಿಗೆ ಕೊಡ್ತಾನೆ. ನೋಡಿ ಗ್ರಹಗಳು ಹೇಗೆ ಅಂತ. ಯಾವ ಇಂದಿರಾ ಗಾಂಧಿಯವರನ್ನು ಎತ್ತಿದಾನೋ ಮೇಲೆ ಅಂತಹ ಶನೈಶ್ಚರನೇ ಅವರನ್ನು ಏನು ಮಾಡ್ತಾನೆ, ಅವರ ಜೀವನದ ಅಧ್ಯಾಯವನ್ನು ಚಾಪ್ಟರ್ನ ಮುಗಿಸ್ತಾನೆ. ಅಂದರೆ ಒಮ್ಮೊಮ್ಮೆ ಗ್ರಹಗಳು ಮಾಡುವಂಥ ವಿಚಾರ ಕೇಳ್ಕೊಂಡಾಗ ಸಂಕಟ ಆಗುತ್ತೆ. ಯಾಕೆಂದರೆ ಇಂಥದ್ದನ್ನು ಮಾಡಿಸಿದಂಥವನೇ ನನ್ನ ಅಂತ್ಯಕ್ಕೂ ಕಾರಣನಾಗ್ತಾನ ಅಂತ ತಿಳಿದಾಗ ಭಾಳ ಕಷ್ಟ ಆಗುತ್ತೆ. ಹಾಗೆ ಗ್ರಹಗಳ ರೀತಿ ಹಾಗೆ ಅವರಲ್ಲಿ ಇರುವಂತಹ ಒಂದು ಹಾರ್ದಿಕತೆ ಅದು ಯಾವ ಸಂದರ್ಭದ ಜ್ವಾಲಾಮುಖಿಯಾಗಿಯೂ ಸ್ಫೋಟವಾಗಬಹುದು. ಇವತ್ತು ಗ್ಯಾಸ್, ನಮ್ಮ ಮನೆಯಲ್ಲಿ ಗ್ಯಾಸ್ ಉರಿತಾ ಇದೆ ಅಂತಾದರೆ ಅದು ಯಾವ ಪ್ರಮಾಣದಲ್ಲಿ ಉರಿಬೇಕೋ ಆ ಪ್ರಮಾಣದಲ್ಲೇ ಅದು ಬಂದಾಗ ಅದು ಒಂದು ಹಾರ್ದಿಕವಾದಂಥ ಒಂದು ಶಕ್ತಿ. ಅದು ಯದ್ವಾತದ್ವಾ ಆದಾಗ ಅದು ನನ್ನನ್ನು ಮುಗಿಸಬಹುದಾದಂಥ ಶಕ್ತಿಯೂ ಆಗುತ್ತೆ. ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಅನುರಾಧ ನಕ್ಷತ್ರದ ಯಜಮಾನನು, ವಿಶಾಖ ನಕ್ಷತ್ರದ ಯಜಮಾನನು ಅಂದರೆ ಶನೈಶ್ಚರ ಮತ್ತು ಬುಧನಾದಾಗ ಅವರಿಬ್ಬರ ಮೂಲಕವಾಗಿ ಒಳಿತುಗಳು ಸಿಗೋದು ಕಷ್ಟ. ಆದರೆ ಒಳಿತುಗಳು ಸಿಗಬಾರ್ದು ಅಂತಿಲ್ಲ, ಸಿಗದೇ ಹೋದಂತಹ ಸಂದರ್ಭ ಇದ್ದಾಗ ವೃಶ್ಚಿಕ ರಾಶಿಯವರು ಅಪಾರವಾದಂಥ ತೊಂದರೆಗಳನ್ನು ಎದುರಿಸ್ತಾ ಇರ್ತಾರೆ. ಈ ತೊಂದರೆಗಳ ನಿವಾರಣೆಗಾಗಿ ಏನು ಈ ವಾಮರುದ್ರ ಶಕ್ತಿಯ ಆ ಈಶ್ವರ ಪ್ರಮಾಣೀಕೃತವಾದಂತಹ ಒಂದು ಯಂತ್ರ ಏನಿರುತ್ತೆ, ಹಾಗಾಗಿ ವಾಮದೇವ ರುದ್ರ ಯಂತ್ರ ಇವರನ್ನು ಅನೇಕ ಶನೈಶ್ಚರನ ಪೀಡೆಗಳಿಂದ ಇವರನ್ನು ದೂರ ತರೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಹಾಗೆಯೇ ಬುಧನ ಮೂಲಕವಾಗಿ ಸಿಗುವಂತಹ ಒಂದಿಷ್ಟು ದುಷ್ಟತನವನ್ನು ಇದು ನಿವಾರಣೆ. ಯಾಕೆಂದರೆ ಬುಧ ಇವರಿಗೆ ಮರಣಸ್ಥಾನದ ಯಜಮಾನನೂ ಆಗಿರ್ತಾನೆ, ಅಗಾಧವಾದಂಥ ಲಾಭವನ್ನು ತಂದುಕೊಡುವಂಥ ಲಾಭದ ಮನೆಯ ಯಜಮಾನನೂ ಆಗಿರ್ತಾನೆ. ಆದರೆ ಅಗಾಧವಾದಂಥ ಲಾಭ ಬರೋ ಹೊತ್ತಿಗೆ ಒಂದೊಂದು ಸಲ ನಮಗೆ ಇವತ್ತು ನಾವು ಟ್ರೈ ಮಾಡಿದಂಥ ಒಂದು ಕೆಲಸ ಇನ್ನಿಲ್ಲದ ರೀತಿಯ ಬಿಕ್ಕಟ್ಟುಗಳನ್ನು ತೋರಿ ಯಾವುದೋ ಒಂದು 65ನೇ ವರ್ಷದ ಹೊತ್ತಿಗೆ ಸಕ್ಸಸ್ ಬರ್ಬೋದು, ಆಗ ನನಗೆ ಬರಬಹುದು ಒಂದು 70-80 ಕೋಟಿ ಬರಬಹುದು. ಆದರೆ ಈ ಇಷ್ಟು ವರ್ಷ 65-70 ವರ್ಷದವರೆಗೆ ನಾನು ಏನು ಒದ್ದಾಡಿದ್ದಿದೆ ಅದರ ಬಗ್ಗೆ. ಹಾಗಾಗಿ ಆ ಒದ್ದಾಟವನ್ನು ಕೊಡುವವರು ಯಾರಾಗಿರ್ತಾರೆ, ಈ 70-80 ಕೋಟಿಯನ್ನು ಕೊಡಬಹುದಾದಂತಹ ಬುಧನೇ ನನ್ನ ಪ್ರಾಯದ 25ನೇ ವಯಸ್ಸಿನಿಂದ ಈ ವರ್ಷದವರೆಗೂ ನರಳಿಸುವಂಥ ಕ್ರಿಯೆಯನ್ನು ಮಾಡಿರ್ತಾನೆ. ಹಾಗಾಗಿ ಬುಧನನ್ನು ಅವನು ಒಳ್ಳೆಯವನು ಅಂತ ಒಪ್ಪಿಕೊಡ್ಬೇಕು, ಕೆಟ್ಟವನು ಅಂತ ಒಪ್ಪಿಕೊಡ್ಬೇಕು. ಹಾಗಾಗಿ ಯಾವ ರೀತಿಯಲ್ಲಿ ಒಂದು ಗ್ರಹ ನಮಗೆ ಯಶಸ್ಸನ್ನು ಕೊಡುತ್ತೆ ಅನ್ನುವಂಥದ್ದನ್ನು ತಿಳ್ಕೊಡೋದು ಬಹಳ ಕಷ್ಟದ ಕೆಲಸ. ಅದು ಸರಿಯಾದ ರೀತಿಯಲ್ಲಿ ಜಾತಕವನ್ನು ನೋಡಿದಾಗಲೇ ಅದು ವೇದ್ಯವಾಗಬೇಕು. ವೃಶ್ಚಿಕ ರಾಶಿಯವರಿಗೆ ಈ ವಾಮದೇವ ರುದ್ರ ಯಂತ್ರ ಅನ್ನುವಂಥದ್ದು ಅನೇಕ ಬಿಕ್ಕಟ್ಟುಗಳನ್ನು ಪರಿಹರಿಸುವಂತಹ ಸಂಜೀವಿನಿ ಶಕ್ತಿಯ ಅಥವಾ ಇಚ್ಛಿಸಿದ್ದನ್ನು ಕೊಡಬಹುದಾದಂತಹ ಕಾಮಧೇನುತ್ವವನ್ನು ಹೊಂದಿದಂತಹ ಒಂದು ಅದ್ಭುತ ಶಕ್ತಿಯುತ ಯಂತ್ರವಾಗಿರುತ್ತೆ. ಅದು ಅವರಿಗೆ ಖಂಡಿತವಾಗಿ ಒಳ್ಳೆಯದನ್ನು ಮಾಡುತ್ತೆ. ಧನ್ಯವಾದ ಗುರುಜಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.